ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವಾಗಿರೋದು ನಮ್ಮ ಫ್ರೆಂಡ್ ಮನೆ ಹತ್ರ. ಇವ್ರ ಮನೆ ಹತ್ರ ನಾವು ಬಂದು ಕ್ರಿಕೆಟ್ ಮತ್ತು ಶಟಲ್ ಆಡೋಣ ಅಂತ ಬಂದಿದ್ದೀವಿ. ಇವನ ಹೆಸರು ನಂದಕುಮಾರ್ ಅಂತ. ನಾವು ಇವ್ರನ್ನೆಲ್ಲ ಸ್ಟಾರ್ ಅಂತ ಕರಿತೀವಿ, ಯಾಕಂದರೆ ಅದೊಂದು ಸ್ಪೆಷಾಲಿಟಿ. ಇಲ್ಲಿ ಕ್ರಿಕೆಟ್ ಆಡ್ತಾ ಇರೋ ಅವನ ಹೆಸರು ನಿತಿನ್ ಅಂತ. ಇವನು ನಾವೆಲ್ಲ ಹೀರೋ ಅಂತ ಕರಿತೀವಿ, ಯಾಕಂದರೆ ಅದು ಒಂದು ಸ್ಪೆಷಾಲಿಟಿ. ಇನ್ನು ನಮ್ಮ ಫ್ರೆಂಡ್ಸ್ ಬರಬೇಕು ಅಂತ ನಾವು ವೆಯ್ಟ್ ಮಾಡಿಕೊಂಡು ಕ್ರಿಕೆಟ್ ಆದರೆ ಆಡ್ತಾಯಿದ್ವಿ. ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲರೂ ಬಂದರು. ಇಲ್ಲಿಂದ ಹೊರಡ್ವಿ ನಾವು. ನಮ್ಮ ಫ್ರೆಂಡು ಮೆಟ್ರೋಯಿಂದ ಆಚೆ ಬರ್ತಾವನೆ ಅಂತ ಅವ್ನು ಮೀಟ್ ಮಾಡೋಣ ಅಂತ ಮೆಟ್ರೋ ಸ್ಟೇಷನ್ಗೆ ಆದರೆ ಬಂದ್ವಿ. ಅವ್ನು ಬಂದಲ್ಲ, ಅವನು ಬ್ಲಾಕ್ ಟಿ ಶರ್ಟ್ PW ಅಲ್ಲಿ ಅವನೇ ನಮ್ಮ ಫ್ರೆಂಡು ಉತ್ತಮ್ ಅಂತ. ದೊಡ್ಡ ಚೈಲ್ಡ್ ನನ್ನ ಮಗ. ಚೈಲ್ಡ್ಗೆ ಯಾರು ಸ್ಪೆಷಲಿಸ್ಟ್ ಅಂದರೆ ಅವನೇ. ಇಲ್ಲಿಂದ ಇವನ್ನ ಕರ್ಕೊಂಡು ನಾವು ಮಂತ್ರಿ ಸ್ಕ್ವೇರ್ಗಾದರೆ ಟಿಕೆಟ್ ಬುಕ್ ಮಾಡಿ ನಾವೆಲ್ಲ ಮೆಟ್ರೋ ಸ್ಟೇಷನ್ಗೆ ಎಂಟ್ರಾಗಿ ಮಂತ್ರಿ ಸ್ಕ್ವೇರ್ಗಾದರೆ ಹೋಗ್ತಾಯಿದ್ವಿ. ಇವನ ನೋಡಿ ಚೈಲ್ಡ್ ಅಂದ ತಕ್ಷಣ ಫುಲ್ ಜೋಶ್ ಬಂತು. ಮೆಟ್ರೋ ಇರೋ ಪ್ಲೇಸ್ಗಾದರೆ ಬಂದ್ಬಿಟ್ಟು ಮೆಟ್ರೋ ಆದರೆ ಬರ್ತೈತೆ ಆ ಸೈಡಿಂದ, ನೀವೇ ನೋಡ್ಬೋದು. ಮೆಟ್ರೋ ಬಂತು. ಮೆಟ್ರೋ ಹತ್ಕೊಂಡು ನಾವು ಸೀದಾ ಹೊರಟಿವಿ ಮಂತ್ರಿ ಸ್ಕ್ವೇರ್ ಕಡೆ. ಮಂತ್ರಿ ಸ್ಕ್ವೇರ್ ಮೆಟ್ರೋ ಸ್ಟೇಷನಲ್ಲಿ ಇಳಿದು ಅಲ್ಲಿಂದ ಆಚೆ ಬಂದು ನಮ್ಮ ಹುಡುಗರು ಇನ್ನೂ ಏನು ತಿಂದಿಲ್ಲ, ಬ್ರೇಕ್ಫಾಸ್ಟ್ ಅಂದರು. ಸೊ ಇಲ್ಲಿಂದ ನಾವು ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ನಾವಿವಾಗ ಆಲ್ ಬೇಕ್ ರೆಸ್ಟೋರೆಂಟ್ಗಾದರೆ ಬಂದು ಇಲ್ಲಾದರೆ ಫುಡ್ ಆದರೆ ಆರ್ಡರ್ ಮಾಡಿದ್ವಿ. ರುಮಾಲ್ ರೋಟಿ ಆ್ಯಂಡ್ ನಾನ್ ವೆಜ್ ಕರಿ ಆದರೆ ಬುಕ್ ಮಾಡಿದ್ವಿ. ಸೊ ಎಲ್ಲ ಬಂದು ತಿನ್ನೋಣ ಅಂತ ಫುಲ್ ಎಲ್ಲ ತಿಂತಿದ್ರು. ನಾನು ತಿಂತಾಯಿದ್ದೆ. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಒಂದ್ಸರಿ ನೀವು ಬಂದು ಟ್ರೈ ಮಾಡಿ, ಚೆನ್ನಾಗಿರುತ್ತೆ ಗೈಸ್ ಟೇಸ್ಟು. ನೆಕ್ಸ್ಟು ನಾನು ಟ್ರೈ ಮಾಡಿದ್ದು ವೆಜ್ ನೂಡಲ್ಸ್. ಎಲ್ಲ ತಿಂದು ನಾವು ಬಂದಿದ್ದು ಇವಾಗ ಮಂತ್ರಿ ಸ್ಕ್ವೇರ್ ಮಾಲ್ ಹತ್ರಕ್ಕೆ. ಇಲ್ಲಿಗೆ ಬಂದು ನಮ್ಮ ಬರ್ಡೇ ಬಾಯ್ನ ಆದರೆ ವೆಯ್ಟ್ ಮಾಡ್ತಿದ್ವಿ, ಅವ್ನು ಬರಬೇಕಿನ್ನ ಬಂದಿಲ್ಲ ಅಂತ. ಸ್ವಲ್ಪ ಹೊತ್ತಾದ್ಮೇಲೆ ಬರ್ಡೇ ಬಾಯ್ ಆದರೆ ಬಂದ. ಸೊ ಅವ್ನಿಗಾದರೆ ವಿಶ್ ಮಾಡಿದೆ, ಹ್ಯಾಪಿ ಬರ್ಡೇ ರಾಜೇಶ್. ಅವ್ನಿಗಾದರೆ ನಾವೆಲ್ಲರೂ ಸೇರಿ ಬರ್ಡೇ ವಿಶೇಷ ಆದರೆ ಮಾಡಿದ್ವಿ. ಬರ್ಡೇ ವಿಶೇಷ ಮಾಡಿ ಸೀದಾ ಹೊರಗಡೆಗೆ ಹೋಗೋಣ, ಮಾಲ್ ಒಳಗಡೆಗೆ ಅಂತ ನಾವು ಮಾಲ್ ಒಳಗಡೆಗಾದರೆ ಹೋದ್ವಿ. ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ. ನಾವು ಇವಾಗ ಪ್ರೆಸೆಂಟ್ ಹೊರಗಡೆಗಾದರೆ ಬಂದಿದ್ದೀವಿ. ಹೊರಗಡೆಯಿಂದ ಹೋಗ್ತಾ ಇದ್ದೀವಿ ಅಂತ ಫುಲ್ ತೋರಿಸ್ತೀವಿ ಎಲ್ಲ ಮಾಲ್ ಫುಲ್ಲು. ಇವ್ ನೋಡಿ ಗೈಸ್ ಹೆಂಗಿರ್ತಾವನೆ ಅಂತ, ಚೀಲ್ಡ್ ಥರ. ಹೊರಗಡೆಗಾದರೆ ಹೋಗಿ ಎಲ್ಲ ತೋರಿಸ್ತೀವಿ ಗೈಸ್, ನೋಡಿ ಏನೇನೈತೆ ಅಂತ. ಸೊ ನಾವಾದರೆ ಒಳಗಡೆಗೆ ಬಂದು ತಿರುಗ್ತಾ ಇದ್ದೀವಿ ಫುಲ್ಲು. ಯಾಕಡೆ ಹೋಗೋಣ ಅಂತ ಡಿಸೈಡ್ ಮಾಡೋಣ ಅಂತ ನಮ್ಮ ಫ್ರೆಂಡ್ ಆದರೆ ಕೇಳಿದೆ. ಅವನು ಏನಂತಂದರೆ ಎಲ್ಲರೂ ಒಂದೇ ಸೈಡ್ ಹೋಗೋಣ, ಒಬ್ಬೊಬ್ರು ಒಂದೊಂದು ಸೈಡ್ ಹೋಗೋದು ಬೇಡ ಅಂತಂದ. ಸೊ ಆಯ್ತಪ್ಪ ಅಂತ ಒಳಗಡೆಗೆ ಹೋದರೆ ಬಂದ್ವಿ. ಒಳಗಡೆ ಆದರೆ ವ್ಯೂ ಅಂತೂ ಸಖತ್ತಾಗಿತ್ತು. ಬ್ಯಾಗ್ಸ್ ಎಲ್ಲ ಅಲ್ಲಿ ಇಕ್ಕಿದ್ರು, ನೋಡಿ ನೀವೇ ಎಷ್ಟು ಹೆಂಗೈತೆ ಬ್ಯಾಗ್ಸ್ ಅಂತ. ಬಟ್ ಸ್ವಲ್ಪ ಕಾಸ್ಟ್ಲಿ ಇತ್ತು, ನೀವೇ ನೋಡಿ ಎಲ್ಲ. ಇಲ್ಲೈತೆ ಕ್ಯಾಶಿಫೈ ಆದರೆ ಇಕ್ಕಿದ್ರು. ಕ್ಯಾಶಿಫೈನ ಮೊಬೈಲ್ಸ್ ಬೇಕಂದ್ರೆ ತಗೊಳ್ಳಿ. ಆದರೆ ಆಫರ್ ಇಕ್ಕಿದ್ದಾರೆ, ಬೈ ಟು ಗೆಟ್ ಟು ಅಂತ. ಬಂದು ತಗೊಳ್ಳಿ, ಶೋ ಆಫ್ ಅಲ್ಲಿ ಆಫರ್ ಚೆಕ್ ಮಾಡೋಣ ಅಂತ ನಾವು ಶೋ ಆಫ್ ಒಳಗಡೆಗಾದರೆ ಬಂದ್ವಿ. ಇಲ್ಲೆಲ್ಲ ನಮ್ಮ ಹುಡುಗರೆಲ್ಲ ಬಟ್ಟೆ ನೋಡ್ತಿದ್ರು. ಬಟ್ಟೆ ಆದರೂ ಕ್ವಾಲಿಟಿ ಮಸ್ತ್ ಇತ್ತು ಗೈಸ್. ಪ್ರೈಸಿಂಗ್ ಅದು ತುಂಬ ಜಾಸ್ತಿ ಇತ್ತು. ಸೊ ನಮ್ಮ ಹುಡುಗ ನೋಡಿ ಯಾವುದೋ ಎತ್ಕೊಂಡವನೆ. ಇದು ಈ ಟಿ ಶರ್ಟ್ಗೆ ಪೂರ್ತಿ ಹೋಲ್ಸೈತೆ ಗೈಸ್. ಇದು ಏನಂತವ್ರಂದ್ರೆ ಅವ್ರು 3,500 ಅಂತೆ. ನನ್ನ ಮಗ ಯಾವನ್ ತಗೊಂತಾನೆ ಇಷ್ಟಿಷ್ಟು ಪ್ರೈಸಸ್ ಜಾಸ್ತಿ ಇತ್ತು ಅಂತ ಆಚೆ ಬಂದು ನಾವು ಸುತ್ತಾಡ್ತಾ ಇದ್ದೀವಿ, ಎಲ್ಲಿಗೆ ಹೋಗೋಣ ನೆಕ್ಸ್ಟು ಅಂತ. ನಮ್ಮ ಫ್ರೆಂಡ್ಸ್ ಆದರೆ ಥಿಂಕ್ ಮಾಡ್ತವ್ರೆ ಎಲ್ಲೆಲ್ಲಿಗೆ ಹೋಗೋಣ ಅಂತ. ಟಾಪ್ ಫ್ಲೋರ್ಗಾದರೆ ಬಂದಿದ್ದೀವಿ. ಇವಾಗ ಟಾಪ್ ಫ್ಲೋರ್ಗೆ ಬಂದಮೇಲೆ ನಮ್ಗೆ ಕಾಣಿಸಿದ್ದು ಈ ಆಫರು ಇದೆ, ಬರ್ಗರ್ ಕಿಂಗ್ ಆಫರು. 2 ಬರ್ಗರ್ಸ್ ಬಂದು 99 ಅಂತೆ. 1 ಬರ್ಗರ್ ಪ್ಲಸ್ 1 ಕೋಕ್ ಬಂದು 69 rupees ಅಂತೆ. ಆಫರ್ ನೋಡ್ಕೊಂಡು ನಾವು ಬಂದಿದ್ದು ಟೈಮ್ ಝೋನ್ಗೆ. ಟೈಮ್ ಝೋನಲ್ಲಿ ಫುಲ್ ಗೇಮ್ಸ್ ಆದರೆ ಇರುತ್ತೆ, ಬಂದು ಮಜಾ ಮಾಡಿ ಗೈಸ್. ನಾವಾದರೆ ಗೇಮ್ಸ್ ಹತ್ರ ಆಡೋಕೆ ಆಗಿಲ್ಲ, ಯಾಕಂದರೆ ಟೈಮ್ ಶಾರ್ಟೇಜ್ ಇತ್ತು ನಮ್ಮ ಹತ್ರ. ಸೊ ನಿಮಗೆಲ್ಲ ತೋರಿಸ್ತೀನಿ ಗೇಮ್ ಝೋನ್ ಹೆಂಗಿರುತ್ತೆ ಅಂತ ನೋಡ್ಕೊಳ್ಳಿ. ಮುಂದೆ ಹೋಗಿ
ಇಲ್ಲಾದರೆ ಮೆನ್ಷನ್ ಮಾಡಿದ್ರೆ ಯಾವ ಫ್ಲೋರಲ್ಲಿ ಏನೇನೈತೆ ಅಂತ. ಸೊ ಚೆಕ್ ಮಾಡ್ಕೊಳ್ಳಿ ನೀವೇ. ನಮ್ಮ ಬರ್ಡೇ ಬೇಕಾದರೆ ಒಂದು ಟಿ ಶರ್ಟ್ ತಗೊಳ್ಳೋಣ ಅಂತ ಶಾಪ್ಸ್ ಎಲ್ಲ ಹುಡುಕ್ತಾ ಇದ್ದೀವಿ, ಬಟ್ ಯಾವುದು ಇಷ್ಟನೇ ಆಗ್ತಿಲ್ಲ. ಸೊ ಫೈನಲ್ ಆಗಿ ನಾವು ಈ ಶಾಪ್ ಆದರೆ ಬಂದ್ವಿ. ಫಸ್ಟಲ್ಲೇ ತೋರಿಸಿದ್ನಲ್ಲ ಬರ್ಗರ್ ಕಿಂಗ್ ಆಫರ್ ಐತೆ ಅಂತ. ಸೊ ನಾವಿವಾಗ ಬಂದಿದ್ದು ಬರ್ಗರ್ ತಿನ್ನೋಣ ಅಂತ. ನಮ್ಮ ಹುಡುಗರು ನೋಡಿ ಆ ಟೇಬಲಲ್ಲಿ ಈ ಟೇಬಲಲ್ಲಿ ಫುಲ್ 2 ಟೇಬಲಲ್ಲಿ ನಾವೇ ಫುಲ್ ಕವರ್ ಆಗಿದ್ದೀವಿ. ಬರ್ಗರ್ ಆದರೆ ಫುಲ್ಲಾಗಿ ತಿಂದು ಫೋಟೋ ಶೂಟ್ಗಾದರೆ ಬಂದ್ವಿ. ಇಲ್ಲಿ ನಮ್ಮ ಹುಡುಗಾದ್ರೆ ಫೋಟೋ ಶೂಟ್ ಮಾಡ್ತಿದ್ದೀವಿ. ನೋಡಿ ಎಲ್ಲರೂ ಹೆಂಗ್ಸ್ಕೊಂಡು ಫೋಟೋ ಶೂಟ್ ಮಾಡ್ತವ್ರೆ ಅಂತ. ಅದಾದ್ಮೇಲೆ ನೋಡಿ ಹೀರೋ ಹೆಂಗ್ ಕೊಡ್ತಾನೆ ಲುಕ್ ಅಂತ ಒಂದು. ಇವ್ನು ನೋಡಿ ಫುಲ್ಲು ಶಾರುಖ್ ಖಾನ್ ಥರ ಪೋಸ್ ಕೊಡ್ತಾನೆ. ಅದೆಲ್ಲ ಮುಗಿಸ್ಕೊಂಡು ನಾವಿವಾಗ ಬಂದಿದ್ದು ರಾಜೇಶ್ ಅಂದರೆ ಪಿಂಕು ಕೇಕ್ ಕಟ್ ಮಾಡ್ಸೋಣ ಅಂತ. ನೋಡಿ ಎಲ್ಲರೂ ಹೆಂಗೆ ಇದು ಮಾಡ್ತಾರೆ ಅಂತ. ಕೇಕ್ ಇಕ್ಬಿಟ್ಟು ಕಟ್ ಮಾಡ್ಸೋಣ ಅಂತ ಕೇಕ್ ಎಲ್ಲ ಪ್ಲ್ಯಾನ್ ಮಾಡಿ ಕೇಕ್ ತಂದು ಅದ್ರ ಮೇಲೆ ನೇಮ್ ಆದರೆ ಒಂದು ಡಿಫ್ರೆಂಟಾಗಿ ಅವ್ನ ನಿಕ್ ನೇಮ್ ಆದರೆ ಬರ್ತಿದ್ವಿ. Happy birthday, Pinko. Happy birthday, Pinko. Happy birthday, Pinko. ರಾಜೇಶ್ ಮಿಸ್ಟರ್ ಪಿಂಕ್. ಹ್ಯಾಪಿ ಬರ್ಡೇ ರಾಜೇಶ್. ತಿನ್ರಾ ಅದೇ అంటే అంటించద్దు కెమెరా చూడద్దు లైట్ సాలరా హ్యాపీ బర్త్డే పింకు. హ్యాపీ బర్త్డే పింకు. హ్యాపీ బర్త్డే పింకు. పోండ్రా సాయి సాయి కవి 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 అల్లాంటి కూడా బాగా కూడా మగన పాపం బాయ్ అవుతుంది చిన్న కట్ చేసుకోండి ఏం చెప్పండి. హ్యాపీ బర్త్డే పింకు. ఏంది ఏంది సాయి నిజం చైతీరా కేకు ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದು ನಮ್ಮ ಫ್ರೆಂಡ್ ಮನೆ ಹತ್ರ ಇರೋ ಗ್ರೌಂಡ್ಗೆ. ಯಾಕಂದರೆ ಇಲ್ಲಿ ಕ್ರಿಕೆಟು ಮತ್ತು ಶಟಲ್ ಆಡೋಣ ಅಂತ ಬಂದ್ವಿ. ಸೊ ನಮ್ಮ ಹುಡುಗಾದ್ರೆ ಆಡ್ತಿದ್ರು ನನಗೆ, ಯಾಕಂದರೆ ನಾನು ಕಾಲು ನೋವ್ತಿತ್ತು ಅಂತ ನಾನು ಹೋಗಿರಲಿಲ್ಲ. ಸೊ ಅವರಾದರೆ ಫುಲ್ ಎಂಜಾಯ್ ಮಾಡ್ತಿದ್ರು, ನಾನು ಸುಮ್ಮನೆ ಕೂತ್ಕೊಂಡು ನೋಡ್ತಿದ್ದೆ ಇಲ್ಲಿಂದ. ಫುಲ್ ಸುತ್ತಾಗ್ಬಿಟ್ಟಿತ್ತು ಗೈಸ್. ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ, ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋನ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ.